ಹೂ ಇರುವ ಕೊಂಬೆಗಳಂತಂದು ಹಾಕಿದ್ರಂತೆ. ರಾಮ ನಡ್ಕೊಂಡು ಹೋಗುವಾಗ ಕಾರ್ ಕೆಳಗೆ ಹೂ ಸಿಗಬೇಕು ಅನ್ನೋ ಕಾರಣಕ್ಕೆ ಈ ಹೂ ಬಿಟ್ಟ ವೃಕ್ಷಗಳು ಅಥವಾ ಅಂಥ ಕೊಂಬೆಗಳಂತಂದು ಮೇಲೆ ಹರಡಿದ್ರಂತೆ. ಮೆತ್ತಗೆ ಹೂ ರಾಮನ ಪಾದದಡಿಗೆ ಬರಬೇಕು ಅಂತ. ಏನು ಮನಸ್ಸು ನೋಡಿ ಅದು ಅಂತ. ರಾಮ ನಡ್ಕೊಂಡು ಹೋಗಿದ್ದು ಹೂವುಗಳ ಮೇಲೆ ಅಲ್ಲ, ಹೂ ಮನಸ್ಸುಗಳ ಮೇಲೆ, ಕಪಿಗಳ ಹೂ ಮನಸ್ಸುಗಳ ಮೇಲೆ. ದೃಶ್ಯಾವಳಿ ಅದು. ಎಂಥ ದೃಶ್ಯಾವಳಿ ಅಂದರೆ, ಯಾರು ಕೊಯ್ಯರೋ ದೊಡ್ಡ ಬಂಡೆ, ಯಾರು ಕೊಯ್ಯರೋ ದೊಡ್ಡ ಪರ್ವತ, ಇನ್ಯಾರು ಕೊಯ್ಯರೋ ವೃಕ್ಷ, ಕೆಲವರ ಕೈಯಲ್ಲಿ ದಂಡ, ಕೆಲವರ ಕೈಯಲ್ಲಿ ಸೂತ್ರ, ಅತ್ತ ಇತ್ತ ಸಂಭ್ರಮ, ಓಡಾಡುವಂಥದ್ದು, ಒಬ್ರಿಗೊಬ್ರು ಮಾತನಾಡ್ಕೊಳ್ಳುವಂಥದ್ದು, ಅಲ್ಲೆಲ್ಲ ವಿನೋದಗಳು, ಸಣ್ಣ ಪುಟ್ಟ ಜಗಳಗಳು ಇರಲಾರದು ಬಹುಶಃ. ಯಾಕೆಂದರೆ ರಾಮನ ಪರಿಸರದಲ್ಲಿ ಅದು ಯಾವುದೂ ಇರಲಾರದು ಅಂಥದ್ದು ಅಂತ. ಅದ್ಭುತವಾಗಿರ್ತಕ್ಕಂಥ ಒಂದು ದೃಶ್ಯ ಅಲ್ಲಿ ಕಣ್ಮುಂದೆ ಕಟ್ಟಿತ್ತು ಅಂತ. ಇದೊಂದು ಭಾಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಹೇಳದೆ ಹೋದ್ರೆ ನಿಮಗೆ ಬೇಜಾರಾಗ್ತದೆ ಅಂತ ಹೇಳ್ತಾ ಇದ್ದೇವೆ. ಅದನ್ನು ಹೊಸ ವಿಷಯ ಅಲ್ವೇ ಅಲ್ಲ. ಕಪಿಗಳೆಲ್ಲ ಕಲ್ಲುಗಳನ್ನು ಸಮುದ್ರಕ್ಕೆ ಹಾಕ್ತಾ ಇದ್ದರೆ ತೇಲ್ತಾ ಇತ್ತು ಎಲ್ಲವೂ ಕೂಡ. ನಾನು ನೋಡೋಣ ಅಂತ ರಾಮನಿಗೆ ಅನ್ನಿಸ್ತಂತೆ. ಅವನು ಒಂದು ಕಲ್ಲು ಹಾಕಿದನಂತೆ, ಅದು ಮುಳುಗೋಯ್ತಂತೆ. ಇದು ಯಾಕೆ ಹೀಗೆ ಅಂತ ರಾಮ ಯೋಚನೆ ಮಾಡ್ತಾನೆ ನಿಂತಾಗ ಹನುಮಂತ ಹೇಳಿದಂತೆ, ಪ್ರಭು ತೀರ ಸಹಜ ಅದು. ನೀನೇ ಕೈ ಬಿಟ್ಟರೆ ಆ ಕಲ್ಲಾಗಲಿ ಮನುಷ್ಯನಾಗಲಿ ಯಾರೇ ಆಗಲಿ ನೀನು ಕೈ ಬಿಟ್ಟ ಮೇಲೆ ಮುಳುಗೋದೇ ಹೊರತು ಮತ್ತೆ ಎಲ್ಲೋ ಪ್ರಶ್ನೆ ಇಲ್ಲ. ಅದು ನಾವು ಕೈ ಬಿಟ್ಟಿದ್ದು ನೀನು ಹಿಡ್ಕೊಳ್ತಾ ಇದೆಯಾ, ಇದೆ ಅದು ತೇಲ್ತಾ ಇದೆ ಅದು. ನೀನು ಕೈ ಬಿಟ್ಟರೆ ಮತ್ತೆ ಯಾರು ಹಿಡ್ಕೊಳ್ಳೋರು ಅಂತ ಒಂದು ಸಂದರ್ಭ. ಇಲ್ಲ ಇನ್ನೊಂದು ವಿನೋದ ಪ್ರಸಂಗವನ್ನು ಹೇಳ್ತಾರೆ. ಆ ಕಡೆಗೆ ಸುದ್ದಿ ಮುಟ್ಟಿತು ರಾವಣನಿಗೆ, ಹೀಗೆಲ್ಲ ಆಗ್ತಾ ಇದೆ, ಕಲ್ಲುಗಳು ತೇಲ್ತಾ ಇದ್ದಾವೆ, ರಾಮನಾಮವನ್ನು ಬರೆದು ಕಲ್ಲುಗಳನ್ನು ಹಾಕಿದಲ್ಲಿ ಸಮುದ್ರದಲ್ಲಿ ತೇಲಿ ಬಿಡ್ತಾ ಇದ್ದಾರೆ, ಎಲ್ಲ ಮುಳುಗ್ತಾ ಇಲ್ಲ ಅಂತ. ಅದಕ್ಕೆ ರಾಮ ಮಾತ್ರ ಏನು, ನಾನು ಬೇಕಾದ್ರೂ ಮಾಡಬಲ್ಲೆ ಅದನ್ನು ಅಂತ ರಾವಣ ಹೇಳಿದ. ನಾನು ಹಾಕಿದ ಕಲ್ಲು ಕೂಡ ತೇಲ್ತದೆ, ಮುಳುಗೋದಿಲ್ಲ ಅಂತ. ಕಲ್ಲನ್ನು ಹಾಕಿದಂತೆ ರಾವಣ, ಮುಳುಗಲಿಲ್ಲ, ತೇಲ್ತು ಅಂತ. ಅದು ಹೇಗೆ ಅಂದರೆ, ಆ ಕಲ್ಲಿಗೆ ಹೇಳಿದಂತೆ ರಾವಣ, ರಾಮನ ಮೇಲೆ ಆಣೆ ನೀನು ಮುಳುಗಬಾರ್ದು ಅಂತ. ಹೇಗೆಲ್ಲ ಉಪಯೋಗ ಆಗ್ತದೆ ನೋಡಿ ಅಂತ ರಾಮನಾಮ. ಅದ್ಭುತವಾದ ಸೇತುವೆಯ ನಿರ್ಮಾಣ ನಡೀತಾ ಇದೆ. ಏನೀ ಅದ್ಭುತ, ಎಂಥ ಕೌತುಕ, ಸಾಗರದ ಎದೆಯೇ ಬರೆಯುತ್ತಿದೆ. ಅದ್ಭುತ ರಸ ಇದು ಅಂತ. ಶೃಂಗಾರಂ ಕ್ಷಿತನಂದನ ವಿಹರಣೆ ಕೇಳಿರ್ಬೋದು ನೀವು ರಾಮನ ಬಗ್ಗೆ, ನವರಸಗಳು ಅಂತ. ಸೀತೆಯ ಜೊತೆ ವಿಹರಿಸುವಾಗ ಶೃಂಗಾರ, ಹಾಗೆಯೇ ಶಿವನ ಧನಸ್ಸನ್ನು ಮುರಿಯುವಾಗ ವೀರರಸ, ಅಲ್ಲಿ ಕರುಣೆ, ಕಾಗೆ ಮೇಲೂ ಕರುಣೆ ತರುತ್ತಾನೆ, ಅಪರಾಧ ಮಾಡಿದ ಕಾಗೆ ಮೇಲೂ ಕರುಣೆ ತರುತ್ತಾನೆ, ಅಲ್ಲಿ ಕರುಣರಸ. ಅಲ್ಲಿ ಶೂರ್ಪಣಖಿಯ ಮುಂದೆ ಹಾಸ್ಯರಸ. ಪಾಪವನ್ನು ಕಂಡ್ರೆ ಭಯ, ಅಧರ್ಮವನ್ನು ಕಂಡ್ರೆ ಅಂದರೆ ಅಧರ್ಮದ ಹಾದಿಗೆ ಹೋಗಲಾರ ಅಂತ ಮನಸ್ಸು ಹಿಂದೆ ಬರ್ತದೆ ಅಂತ, ಅಲ್ಲಿ ಭಯಾನಕ ರಸ. ಅಲ್ಲಿ ಯುದ್ಧಕ್ಕೆ ನಿಂತುಕೊಂಡ್ರೆ ಬೀಭತ್ಸ ರಸ, ಸುತ್ತಮುತ್ತ ಆಗುವಂಥದ್ದು ಅದೇ ಅಂತ. ತಲೆ ತೆರೆದು ಬೀಳ್ತದೆ, ತಲೆಯೋ ಭುಜವೋ ಕಾಲೋ ರಕ್ತ ಮಾಂಸ, ಬೀಭತ್ಸ ರಸ. ಅಲ್ಲಿ ರಾವಣನನ್ನು ಸಂಹಾರ ಮಾಡುವಾಗ ರೌದ್ರ, ಮುನಿಜನರ ವಿಷಯದಲ್ಲಿ ಶಾಂತ, ನಾವು ಧ್ಯಾನ ಮಾಡ್ತೇವಲ್ಲ, ಶಾಂತಮೂರ್ತಿಯನ್ನು ಧ್ಯಾನ ಮಾಡ್ತೇವೆ. ಹಾಗೆ ಅದ್ಭುತ ರಸ ಎಲ್ಲಿ ಅಂದರೆ ಇಲ್ಲಿಯೇ ಅದ್ಭುತ ರಸ ರಾಮ ಸೇತುವಿನ ನಿರ್ಮಿತಿಯಲ್ಲಿ ಅಂತ. ಏನೇ ಅದ್ಭುತ, ಎಂಥ ಕೌತುಕ, ಸಾಗರದ ಎದೆಯೇ ಬೆರೆಯುತ್ತಿದೆ. ಗಜಾನನ ಶರ್ಮರು ಆ ಇಡೀ ಒಂದು ಸನ್ನಿವೇಶವನ್ನು ಕಟ್ಟಿಕೊಟ್ಟಿದ್ದಾರೆ ಅಂತ. ಈ ಒಂದು ಪದದಲ್ಲಿ ಸೇತು ನಿರ್ಮಿತಿಯ ಎಲ್ಲ ವಿವರಗಳು ಕೂಡ ಇದೆ ಅಂತ. ಸೇತುವೆ ಹಾವು, ರಾವಣ ಸಾವು, ಲಂಕಾ ದ್ವೀಪಕ್ಕೆ ಹರಿಯುತ್ತಿದೆ. ದಂಡೆಯ ನೇಯ್ದನು ನೆಲನು, ದಂಡೆ ಅಂದರೆ ಮಾಲೆ, ಇಲ್ಲಿ ದಂಡೆಯ ಮಾಲೆ, ನೇಯ್ದನು ನೆಲನು 100 ಯೋಜನದ ಸಾಗರಕ್ಕೆ, ಬೈತಲೆ ತೆಗೆದನು ಶರದಿಯ ಶಿರದಲ್ಲಿ, ವಾನರ ಸೈನ್ಯವು ಸಾಗಲಿಕ್ಕೆ. ತುಂಬ ಸುಂದರವಾಗಿರ್ತಕ್ಕಂಥ ಪದ. ನಾವು ಅದನ್ನು ಆಸ್ವಾದನೆ ಮಾಡೋಣ, ರಾಮಸೇತುವನ್ನು ಕಣ್ಣಿಗೆ ಕಟ್ಟಿಕೊಳ್ಳೋಣ. ಏನಿ ಅದ್ಭುತ ಎಂಥ ಕೌತುಕ, ಏನಿ ಅದ್ಭುತ ಎಂಥ ಕೌತುಕ, ಸಾಗರದೆದೆಯೇ ಬಿರಿಯುತ್ತಿದೆ. ಸೇತುವೆ ಹಾವು, ರಾವಣ ಸಾವು, ಸೇತುವೆ ಹಾವು, ರಾವಣ ಸಾವು, ಲಂಕಾ ದ್ವೀಪಕ್ಕೆ ಹರಿಯುತ್ತಿದೆ, ಲಂಕಾ ದ್ವೀಪಕ್ಕೆ ಹರಿಯುತ್ತಿದೆ. ಮಾರಣ ಹೋಮಕ್ಕೆ ತೋರಣ ನಾಂದಿ, ಮಾರಣ ಹೋಮಕ್ಕೆ ತೋರಣ ನಾಂದಿ, ರಾವಣ ಪತನಕ್ಕೆ
ಮುನ್ನುಡಿಯು ರಾವಣ ಪತನಕ್ಕೆ ಮುನ್ನುಡಿಯು ಸೀತೆಯ ಸಂಕಟ ಶಮನದ ಮಾರ್ಗ ಸೀತೆಯ ಸಂಕಟ ಶಮನದ ಮಾರ್ಗ ರಾಮ ಪ್ರೇಮಕ್ಕೆ ಕನ್ನಡಿಯು ರಾಮ ಪ್ರೇಮಕ್ಕೆ ಕನ್ನಡಿಯು ಬಂಡೆಯ ದಂಡೆಯ ನೈದನು ನಲನು ಬಂಡೆಯ ದಂಡೆಯ ನೈದನು ನಲನು 100 ಯೋಜನದ ಸಾಗರಕ್ಕೆ ಬೈತಲೆ ತೆಗೆದನು ಶರಧಿಯ ಶಿರದಲ್ಲಿ ವಾನರ ಸೈನ್ಯವು ಸಾಗಲಿಕೆ ಬೈತಲೆ ತೆಗೆದನು ಶರಧಿಯ ಶಿರದಲ್ಲಿ ವಾನರ ಸೈನ್ಯವು ಸಾಗಲಿಕೆ ಕಪಿಗಳು ತರುಶಿಲೆ ಕಿತ್ತರು ಹೊತ್ತರು ಕಪಿಗಳು ತರುಶಿಲೆ ಕಿತ್ತರು ಹೊತ್ತರು ಮಣ್ಣು ದಂಡೆಗಳ ಅಗೆದೊಗೆದು ಕಲ್ಲು ಬಂಡೆ ಮರ ಬೊಡ್ಡೆ ಅಡ್ಡೆಗಳ ಸಾಗಿಸಿ ತಂದರು ಸಿಗಿದು ಕಲ್ಲು ಬಂಡೆ ಮರ ಬೊಡ್ಡೆ ಅಡ್ಡೆಗಳ ಸಾಗಿಸಿ ತಂದರು ಸಿಗಿದು ಅಲೆ ಅಲೆ ತಲೆಯಲ್ಲಿ ಶಿಲೆಗಳು ತೇಲಿ ಅಲೆ ಅಲೆ ತಲೆಯಲ್ಲಿ ಶಿಲೆಗಳು ತೇಲಿ ಅಗಾಧ ಸಾಗರ ಕಾಯಿತು ಸೇತು ನಡೆಯಿತು ವಿಸ್ಮಯ ನಡೆಯಿತು ವಿಸ್ಮಯ ಸಾಗರದೊಡಲಲ್ಲಿ ಕಡಲಿನ ಕೌತುಕ ಮೀರಿತು ಮಾತು ಕಡಲಿನ ಕೌತುಕ ಮೀರಿತು ಮಾತು ಕರಡಿ ಕರಡಿ ಹಸಿ ಮಣ್ಣು ಮೆತ್ತಿತು ಸೇತುವಿನಂಚು ಕುಸಿಯದೊಲು ಕರಡಿ ಕರಡಿ ಹಸಿ ಮಣ್ಣು ಮೆತ್ತಿತು ಸೇತುವಿನಂಚು ಕುಸಿಯದೊಲು ಮರಳಿ ಮರಳಿ ಹಸಿ ಮೈಯಲಿ ಹೊರಳಿ ಮರಳನು ತಂದಿತು ಮರಿ ಅಳಿಲು ಮರಳಿ ಮರಳಿ ಹಸಿ ಮೈಯಲಿ ಹೊರಳಿ ಮರಳನು ತಂದಿತು ಮರಿ ಅಳಿಲು ಕೋಟಿ ಕೈಗಳು ಕೂಡಿ ದುಡಿದರೆ ಸಾಟಿಯಾವುದು ಸೃಷ್ಟಿಯಲಿ ಕೋಟಿ ಕೈಗಳು ಕೂಡಿ ದುಡಿದರೆ ಸಾಟಿಯಾವುದು ಸೃಷ್ಟಿಯಲಿ ರಾಮ ಸೇವೆಯಲಿ ಸಾವಿರ ಮನಸ್ಸು ರಾಮ ಸೇವೆ
ಸಾವಿರ ಮನಸ್ಸು ತೊಡಗಲು ಫಲವಿದೆ ಪೃಥ್ವಿಯಲಿ. ರಾಮ ಸೇವೆಯಲಿ ಸಾವಿರ ಮನಸ್ಸು ತೊಡಗಲು ಫಲವಿದೆ ಪೃಥ್ವಿಯಲಿ. ರಾಮ ಸೇವೆಯಲಿ ಸಾವಿರ ಮನಸ್ಸು ತೊಡಗಲು ಫಲವಿದೆ ಪೃಥ್ವಿಯಲಿ. ರಾಮ ಸೇವೆಯಲಿ ಸಾವಿರ ಮನಸ್ಸು ತೊಡಗಲು ಫಲವಿದೆ ಪೃಥ್ವಿಯಲಿ. ಸಾವಿರ ಮನಸ್ಸು ರಾಮ ಸೇವೆಯಲಿ ತೊಡಗಲು ಫಲವಿದೆ ಪೃಥ್ವಿಯಲಿ. 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 ನೀರ್ನಳ್ಳಿಯವರ ಚಿತ್ರದಲ್ಲಿ ಬಲಭಾಗದ ಕೆಳ ಮೂಲೆಯನ್ನು ನೋಡಿ. ಇದರ ವಿಷಯ ಪ್ರಸ್ತಾಪ ಆಗದೆ ಹೋದರೆ ನೀವು ರಾಮಕಥೆ ರಾಮ ಸೇತುವೆ ಬಗ್ಗೆ ಆಯಿತು ಅಂತಲೇ ಒಪ್ಪೋದಿಲ್ಲ. ಅಳಿಲ ಸೇವೆ. ಯದ್ಯಪಿ ವಾಲ್ಮೀಕಿ ರಾಮಾಯಣದಲ್ಲಿ ಇದರ ಪ್ರಸ್ತಾಪ ಇಲ್ಲ, ಆದರೆ ಒಪ್ಪುವುದಕ್ಕೆ ಏನೂ ತೊಂದರೆ ಇಲ್ಲ. ಯಾಕೆಂದರೆ ವಾಲ್ಮೀಕಿ ರಾಮಾಯಣದ ಭಾವಕ್ಕೆ ಏನೂ ವ್ಯತ್ಯಾಸ ಅಲ್ಲ ಅದು. ಮತ್ತು ನಮ್ಮ ಪರಂಪರೆಯಲ್ಲಿ ಬಂದಿರತಕ್ಕಂಥದ್ದು, ಪ್ರಚಲಿತವಾಗಿರ್ತಕ್ಕಂಥದ್ದು. ಎಷ್ಟೋ ಮಹಾಪುರುಷರು ದರ್ಶನದ ದೃಷ್ಟಿ ಉಳ್ಳಂಥವರು ಅಂಥವರು ಆ ಅಳಿಲನ್ನು ಒಪ್ಪಿದ್ದಾರೆ. ಒಂದು ಪ್ರಸ್ತಾಪ ಅಳಿಲ ಬಗ್ಗೆ. ಹನುಮಂತ ಅಚ್ಚರಿಯಿಂದ ನೋಡ್ತಾನೆ. ಒಂದು ಅಳಿಲು ಏನೋ ಮಾಡ್ತಾಯಿದೆ. ಏನು ಮಾಡ್ತಾಯಿದೆ ಅಂದರೆ ಸಮುದ್ರದಲ್ಲಿ ಮುಳುಗಿ ಏಳೋದು, ಮರಳಿನಲ್ಲಿ ಹೊರಳಾಡೋದು, ಸೇತುವೆ ಮೇಲೆ ಬಂದು ಮೈ ಕೊಡುವುದು. ಅದನ್ನು ಎತ್ಕೊಂಡು ಕೈಲಿ ಹಿಡ್ಕೊಂಡು ಕೇಳಿದಂತೆ ಹನುಮಂತ, ಏನು ಮಾಡ್ತಾಯಿದ್ದೀಯ ನೀನು? ನಮ್ಮ ಸೇತುವೆಯಲ್ಲಿ ನಿನಗೇನು ಕೆಲಸ ಅಂತ. ಅದಕ್ಕೆ ಅಳಿಲು ಹೇಳ್ತಂತೆ, ನೀವೆಲ್ಲ ಕಠೋರವಾದ ಬಂಡೆಗಳನ್ನೆಲ್ಲ ಹಾಕಿಟ್ಟಿದ್ದೀರಿ, ಕಲ್ಲುಗಳನ್ನು ಹಾಕಿದ್ದೀರಿ ಸೇತುವೆಯಲ್ಲಿ. ನಮ್ಮ ಪ್ರಭುವಿನ ಕೋಮಲ ಪಾದಗಳಿಗೆ ನೋವಾಗಬಹುದು ಅಂತ. ಈ ಕಲ್ಲುಗಳ ಮೇಲೆ ಕೆಲವು ಚೂಪು ಇರ್ಬೋದು, ಒರಟಂತೂ ಇದ್ದೇ ಇರ್ತದೆ. ಈ ಕಲ್ಲುಗಳ ಮೇಲೆ ನಡೆಯುವಾಗ ಪ್ರಭುವಿನ ಪಾದಕ್ಕೆ ನೋವಾಗಬಹುದು. ಅದಕ್ಕಾಗಿ ಮರಳು ಹಾಕುವ ಕಾರ್ಯಕ್ರಮ ನನ್ನದು ಅಂತ. ಆ ಕಲ್ಲುಗಳ ಮೇಲೆ ಮರಳು ಹಾಕುವ ಕಾರ್ಯಕ್ರಮ. ಮರಳು ಹಾಕೋದಾಗೆ ಕೈಯಿಂದ ತರೋಕ್ಕಾಗೋದಿಲ್ಲ ಅಳಿಲಿಗೆ, ಹಾಗಾಗಿ ಮೈಯಿಂದಲೇ ತರೋದು ಅಂತ. ಮೈಯನ್ನು ಒದ್ದೆ ಮಾಡಿಕೊಂಡು ಹಸಿ ಮೈಯಲ್ಲಿ ಮರಳಿ ಹಸಿ ಮೈಯಲ್ಲಿ ಹೊರಳಿ ಮರಳನ್ನು ತಂದಿತ್ತು ಮರಿಯಳಿಲು. ಮೈಯನ್ನು ಒದ್ದೆ ಮಾಡಿಕೊಂಡು, ಸಮುದ್ರ ಜಲದಲ್ಲಿ ಮೈಯನ್ನು ಒದ್ದೆ ಮಾಡಿಕೊಂಡು ಹೊರಳಾಡಿ ಎಷ್ಟು ಮರಳು ಮೈಗೆ ಹಿಡ್ಕೊಳ್ತೋ ತಂದು ಅದನ್ನು ಕೊಡುತ್ತಾ ಇತ್ತಂತೆ ಸೇತುವೆ ಮೇಲೆ ಅಂತ. ವ್ಯಾವಹಾರಿಕ ಬುದ್ಧಿ ಈ ಸಂದರ್ಭದಲ್ಲಿ ಯೋಚನೆ ಮಾಡುವಂಥದ್ದು, ಎಷ್ಟು ಮರಳು ತರ್ಬೋದು ಆ ಅಳಿಲು, ಎಷ್ಟು ಕಲ್ಲು ಮುಚ್ಚಬಹುದು, ಯಾವ ಕಾಲ ಬೇಕಾಗ್ಬೋದು ಇಡೀ ಪೂರ್ತಿ ರಾಮಸೇತು ಮುಚ್ಚಬೇಕು ಅಂದರೆ. ಇಲ್ಲ ಅಂದರೆ ಎಷ್ಟು ಭಾಗ ಮುಚ್ಚಿಲ್ಲ, ಅದಕ್ಕೇನು ಕತೆ. ಇದೆಲ್ಲ ವ್ಯಾವಹಾರಿಕ ಬುದ್ಧಿ ಅಂತ. ಆದರೆ ಭಾವ ಅದಲ್ಲ ಅಂತ, ಅಳಿಲ ಸೇವೆ ಅಂತ. ಅಷ್ಟು ದೊಡ್ಡ ರಾಮಸೇತುವಿನಲ್ಲಿ ಅಂದರೆ ಕಪಿಗಳು ಪರ್ವತಗಳನ್ನೇ ತಂದು ಹಾಕಿದ್ದಾರೆ, ಮಹಾಶಿಲೆಗಳನ್ನು ಪರ್ವತಗಳನ್ನು ತಂದು ಹಾಕಿದ್ದಾರೆ. ಅದೆಷ್ಟು ಮುಖ್ಯವೋ ಇದು ಕೂಡ ಅದಕ್ಕಿಂತ ಕಡಿಮೆ ಮುಖ್ಯ ಅಲ್ಲ. ಯಾಕೆಂದರೆ ರಾಮ ಸೇವೆ ಮುಖ್ಯ ಅಲ್ಲಿ. ದೊಡ್ಡದು ಚಿಕ್ಕದು ಅಂತ ಇಲ್ಲ, ಏನಾಯಿತೋ ಅದು ಅಂತ, ಅವರವರಿಂದ ಏನಾಯಿತೋ ಅದು ಅಂತ. ಈಗ ಎಷ್ಟೋ ಕಪಿಗಳು ದೊಡ್ಡ ದೊಡ್ಡ ಬಂಡೆಗಳನ್ನು ತಂದು ಹಾಕಿರ್ಬೋದು, ಹನುಮಂತ ಪರ್ವತವನ್ನೇ ತಂದು ಹಾಕಿರ್ತಾನೆ. ಆ ಪರ್ವತದ ಮುಂದೆ ಈ ಬಂಡೆ ಯಾವ ಲೆಕ್ಕ? ಗುಡ್ಡಕ್ಕಿಂತ ಗುಡ್ಡ ದೊಡ್ಡದಿರ್ತದೆ ಅಂತ. ದೊಡ್ಡದಂತೂ ಯಾವುದಕ್ಕೂ ಲೇಬಲ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಚಿಕ್ಕದಂತೂ ಲೇಬಲ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸಾಪೇಕ್ಷ ಅದು ಅಂತ. ಮುಖ್ಯ ಏನು ಅಂದರೆ
ನನ್ನಿಂದ ಏನು ಸಾಧ್ಯವೋ ನಾನು ಅದನ್ನು ಮಾಡ್ತೇನೆ. ಒಂದು ಒಳ್ಳೆಯ ಕಾರ್ಯ ನಡೀತಾ ಇರಬೇಕಾದ್ರೆ ಅದು ಒಳ್ಳೆಯ ಕಾರ್ಯ ಅಂತ ನಮ್ಮ ಮನಸ್ಸಿಗೆ ಬಂದ ಮೇಲೆ ನನ್ನಿಂದ ಏನು ಸಾಧ್ಯವೋ ಅದನ್ನು ನಾನು ಮಾಡುತ್ತೇನೆ ಅಂತ. ಈ ಮೂರೂರಿನಲ್ಲಿ ಸಾಗರ ಸೇತು ರಾಮಕಥೆಯ ಪರಿಸಮಾಪ್ತಿ ಒಂದು ಒಳ್ಳೆಯ ಸಂದರ್ಭದಲ್ಲಿ ನಾವೆಲ್ಲ ಈ ಸಂಕಲ್ಪ ಮಾಡೋಣ ಅಂತ. ನಾವಿಷ್ಟೂ ಜನ ನಮ್ಮ ಕಣ್ಮುಂದೆ ಯಾವುದೇ ಒಳ್ಳೆಯ ಕಾರ್ಯ ನಡೀತಾ ಇದ್ದರೆ, ಯಾವುದೇ ಒಂದು ಸಾತ್ವಿಕ ಶ್ರೇಯಸ್ಕರ ಕಾರ್ಯ ನಡೀತಾ ಇದ್ದರೆ ನಮ್ಮ ಕೈಯಲ್ಲಿ ಸಾಧ್ಯವಾಗ್ತಕ್ಕಂಥ ಒಳ್ಳೆಯದನ್ನು ನಾವು ಮಾಡಬೇಕು ಅಂತ. ಈಗ ಅದು ದೇವತ್ವ, ಅದೊಂದು ಮನುಷ್ಯತ್ವ ಏನು ಅಂದರೆ ಅದು ಸಹಕಾರವನ್ನು ಕೊಡೋದಿಲ್ಲ, ವಿರೋಧವನ್ನು ಮಾಡೋದಿಲ್ಲ ಅಂತ. ಒಳ್ಳೆ ಕೆಲಸ ನಡಿಬೇಕಾದ್ರೆ ನಾನು ಆ ಕೆಲಸ ಪಡೆದ ಕೆಲಸ ಅಂತ. ದಾನವತ್ವ ಯಾವುದು ಅಂದರೆ ಹಾಳು ಮಾಡೋದು ಅದನ್ನು ಅಂತ. ಒಂದೊಂದು ಹೆಜ್ಜೆ ಮೇಲೆ ಬರಬೇಕಲ್ವ, ನಾವು ಒಂದು ದೇವತ್ವದವರೆಗೆ ಬರಬೇಕಲ್ವ ಅಂತ. ಅದು ಅಳ್ಳಿನ ಅಳ್ಳ ಸೇವೆಯ ಒಂದು ಕತೆ. ಇನ್ನು ಮುಂದಕ್ಕೆ ಎಷ್ಟು ಸಮಯ ತೆಗೆದುಕೊಂಡಿದೆ ಈ ಸೇತುವೆ ಅನ್ನೋದನ್ನು ಹೇಳಬೇಕು. ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿದ್ದಾರೆ ಅದನ್ನು. ಎಷ್ಟು ಸಮಯ ತೆಗೆದುಕೊಂಡಿತ್ತು, ಹೇಗೆ ಸಾಗಿತ್ತು ಕಾರ್ಯದ ವೇಗ ಎನ್ನುವುದನ್ನು ವಿವರಣೆ ಕೊಡೋದಾದರೆ ವಾಲ್ಮೀಕಿಗಳು ಹೀಗೆ ಹೇಳಿದ್ದಾರೆ. ಕೃತಾನಿ ಪ್ರಥಮೇ ನಾನ್ನ ಯೋಜನಾನಿ 14 100 ಯೋಜನದ ಸೇತುವೆ. ಮೊದಲ ದಿನ 14 ಯೋಜನದ ಸೇತುವೆಯನ್ನು ಕಟ್ಟಿದರು ಕಪಿಗಳು. ಮೊದಲ ದಿನದಲ್ಲಿ 14 ಯೋಜನ, ಎರಡನೇ ದಿನ 20 ಯೋಜನ. ದ್ವಿತೀಯೇನ ತಥಾ ಚಾಹ್ನ ಯೋಜನಾನಿತು 20 ಅಂತ. ಅಂದರೆ ಅಷ್ಟೇ ಸಂಖ್ಯೆ ಕಪಿಗಳು, ಕಾರ್ಯೋತ್ಸಾಹ ಹೆಚ್ಚಾಗಿದೆ. ನನಗೆ ಯಾಕೋ ಮೈಕೈ ನೋವು, ನನಗೇನೋ ಪೆಟ್ಟಾಗಿದೆ, ತಾಗಿದೆ, ನಾನು ಇವತ್ತಿಲ್ಲ, ಅವೆಲ್ಲ ಇಲ್ಲ ನೋಡಿ. ನಿನ್ನೆಗಿಂತ ಹೆಚ್ಚು ಕೆಲಸ ಇವತ್ತು ಅಂತ. ನಿನ್ನೆ ಅಂಥದ್ದು ದೊಡ್ಡ ಕೆಲಸ ಮಾಡಿದ ನಂತರ ಇವತ್ತು ಇನ್ನೂ ಹೆಚ್ಚಿನ ಕೆಲಸ ಅಂತ. ಹಾಗಾಗಿ ಎರಡನೇ ದಿನ 20. ಅನ್ನ ತೃತೀಯೇನ ತಥಾ ಯೋಜನಾನಿ ಕೃತಾನಿತು ತ್ವರಮಾಣೈರ್ ಮಹಾಕಾಯೈ ಏಕವಿಂಶತಿರೇವಚ. ಮೂರನೇ ದಿನ 21 ಯೋಜನ. ಒಂದನೇ ದಿನ 14, ಎರಡನೇ ದಿನ 20, ಮೂರನೇ ದಿನ 21 ಯೋಜನ. ಗಣಿತ ಬರೋರೆಲ್ಲ ಲೆಕ್ಕ ಹಾಕಿ ಎಷ್ಟಾಯಿತು ಅಂತ ಒಟ್ಟು ಅಂತ. ನಾಲ್ಕನೇ ದಿನ ಚತುರ್ಥೇನ ತಥಾ ಚಾಹ್ನ 22 ರಥಾಪಿಚ, ಮತ್ತೊಂದು ಯೋಜನೆ ಹೆಚ್ಚು, 22 ಯೋಜನ. 20, 21, 22. ಐದನೇ ದಿನ ಕ್ಷಿಪ್ರಕಾರಿಗಳಾದ ವಾನರರು ಮತ್ತು ವೇಗವನ್ನು ಹೆಚ್ಚು ಮಾಡಿ 23 ಯೋಜನವನ್ನು ನಿರ್ಮಾಣ ಮಾಡಿದರು. 14, 20, 21, 22, 23 ಅಷ್ಟೊತ್ತಿಗೆ ಲಂಕೆ ಬಂತು ಅಂತ. 5 ದಿನದಲ್ಲಿ ರಾಮಸೇತು ನಿರ್ಮಾಣವಾಗಿರುವಂಥದ್ದು. 5ನೇ ದಿನದಲ್ಲಿ ರಾಮಸೇತು ನಿರ್ಮಾಣವಾಗಿರುವಂಥದ್ದು, ದಿನದ ದಿನಕ್ಕೆ ಹೆಚ್ಚು. ಆ ರೀತಿಯಲ್ಲಿ ಆಚೆ ಸುವೇಲ ಪರ್ವತ, ಮೊದಲು ಸಿಗುವಂಥದ್ದು ಸುವೇಲ ಪರ್ವತ. ಅಲ್ಲಿ ಲಂಕೆಯನ್ನು ಆಚೆ ದಡಕ್ಕೆ ಹೋಗುವಾಗ ಸುವೇಲ ಪರ್ವತವನ್ನು ದಾಟಿ ತ್ರಿಕೂಟ ಪರ್ವತ ಸಿಗುವಂಥದ್ದು. ಅಲ್ಲಿ ಲಂಕೆ ಇದೆ, ತ್ರಿಕೂಟ ಪರ್ವತದ ನೆತ್ತಿ ಮೇಲೆ ಲಂಕೆ ಇದೆ. ಕೇವಲ 5ನೇ ದಿನದಲ್ಲಿ ಸಾಗರಕ್ಕೆ ಸೇತುವನ್ನು ಕಟ್ಟಲಾಯಿತು. 5ನೇ ದಿನದಲ್ಲಿ ಮೂರೂರಿನಲ್ಲಿ ಸಾಗರ ಸೇತು ರಾಮಕಥೆ ನಡೆಯಿತು. 9 ದಿನ ಕೇಳಿದ್ರು, 9 ದಿನದ ರಾಮಕಥೆ ಬೇಕು ಅಂತ ನಮ್ಮಲ್ಲಿ ಕೇಳಿದ್ದು. ಯಾಕೋ ಮನಸ್ಸಿಗೆ ಬಂತು 5 ದಿನ ಮಾಡೋಣ ಅಂತಂದು. ಆಮೇಲೆ ಕಥೆ ಯಾವುದನ್ನು ನಿಶ್ಚಯ ಮಾಡಿದ್ದು. ಕಥೆ ನಿಶ್ಚಯ ಮಾಡಿ ಈ ರೀತಿಯಿಂದ ಅಭಿಪ್ರಾಯಕ್ಕೆ ಬಂದಿದ್ದಲ್ಲ, ಮೊದಲು ದಿನ ನಿಶ್ಚಯ ಮಾಡಿದ್ದು. ಹಾಗಾಗಿ ಶ್ರೀರಾಮ ಹಾಗೂ ಭಕ್ತರಿಗೆ ಸೇತುವಾಗಿ ಮೂರೂರಿನಲ್ಲಿ ರಾಮಕಥೆ ನಡೆದಿದ್ದು 5 ದಿನಗಳಲ್ಲಿ ಅಂತ. ಅಂದರೆ ಇದು ರಾಮಸೇತು ನಿರ್ಮಾಣವೇ ಇದೇನು. ಮತ್ತೆ ನಾವೆಲ್ಲ ಸೀತೆ, ರಾಮ ದೂರ ಇದ್ದಾನೆ, ಭುವಿ ದಿವಿ ಆಗಿದೆ, ನಡುವೆ ಸೇತು. ಈ ಕಥೆಯೇ ಜೀವದೇವರ ಮಧ್ಯೆ ಸಂಧಾನವನ್ನು ಮಾಡಿಸುವಂಥದ್ದು, ಜೀವದೇವರನ್ನು ಸೇರಿಸುವಂಥದ್ದು ಅಂತ.